ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ರೇಡರ್ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಏನಿದೆ ಇಲ್ಲ ಇದು ನಾವು ಇವತ್ತು ಯಾವ ಕ್ಯಾಂಡಲ್ ಬಗ್ಗೆ ಒಂದು ಸ್ವಲ್ಪ ಸ್ಟಡಿ ಮಾಡೋಣ ಅಂದರೆ ಇವತ್ತು ಇದು ಡೋಜಿ ಕ್ಯಾಂಡಲ್. ಡೋಜಿ ಅಂತ ಇದಕ್ಕೆ ನಾವು ಡೋಜಿ ಅಂತ ಹೇಳಿ ಕರಿತೀವಿ. ಡೋಜಿ ಅಂತ ಹೇಳಿ ಕರಿತೀವಿ ಮತ್ತು ಟ್ರೆಂಡ್ ರಿವರ್ಸಲ್ ಪ್ಯಾಟರ್ನ್ ಅಂತ ಹೇಳಿ ಕೂಡ ಇದನ್ನು ಕರೀತಾರೆ. ಮತ್ತು ಇದನ್ನ ಹೀಗೆ ಇದು ಮತ್ತು ಈವ್ನಿಂಗ್ ಸ್ಟಾರ್ ಅಂತ ಹೇಳಿ ಕೂಡ ಇದನ್ನ ಕರೀತಾರೆ. ಹೀಗೆ ಇದು ಪ್ಯಾಟರ್ನ್ ನಲ್ಲಿ ಈ ತರ ಮೇಲೆ ಈಗ ಅಪ್ ಟ್ರೆಂಡ್ ಇದ್ದಾಗ ಅಪ್ ಟ್ರೆಂಡ್ ಇದೆ ಎಲ್ಲ ಇದು ಗ್ರೀನ್ ತೋರಿಸ್ತೀನಲ್ಲ ಅಪ್ ಟ್ರೆಂಡ್ ಇದ್ದಾಗ ಈ ತರ ಇದು ಮ್ಯಾಗೆ ಒಂದು ಈ ತರ ಕ್ಯಾಂಡಲ್ ಬಂದ್ರೆ ಚಿಕ್ಕದಾದ ಒಂದು ಇದ್ರದ್ದು ಬಾಡಿ ಇರ್ತದೆ. ಇದೇನಿದಿಲ್ಲ ಇದು ಇದ್ರದ್ದು ಹೈ ಆಗಿರ್ತದೆ. ಇದು ಇದ್ರದ್ದು ಲೋ ಆಗಿರ್ತದೆ ಮತ್ತು ಓಪನ್ ಕ್ಲೋಸ್ ಕೂಡ ಇಲ್ಲಿಯೇ ಇದು ಆಗಿರ್ತದೆ. ಹೀಗಾಗಿ ಇದನ್ನ ಟ್ರೆಂಡ್ ರಿವರ್ಸಲ್ ಡೋಜಿ ಅಂತ ಹೇಳಿ ಕರೀತಾರೆ. ಮತ್ತು ಈವ್ನಿಂಗ್ ಸ್ಟಾರ್ ಅಂದ್ರೆ ಇಲ್ಲಿಂದ ಇಲ್ಲೇನೀಗ ಟ್ರೆಂಡ್ ಈಗ ಅಪ್ ಮೂಮೆಂಟ್ ಅಲ್ಲಿ ಇದ್ದಾಗ ಈ ತರ ಇದೇನು ಬಂದ್ರ ಈಗ ಟ್ರೆಂಡ್ ಅನ್ನ ಕೂಡ ಇದು ಚೇಂಜ್ ಮಾಡಿಬಿಡುತ್ತದೆ. ಅಪ್ ಟ್ರೆಂಡ್ ಇದ್ದಿದ್ದು ಡೌನ್ ಟ್ರೆಂಡ್ ಆಗಿ ಇದು ಚೇಂಜ್ ಆಗ್ತದೆ. ಈ ತರ ಇದು ಈಗ ಪ್ಯಾಟರ್ನ್ ನಲ್ಲಿ ಈ ತರ ಮೇಲ್ಗಡೆ ಇದು ಈ ತರ ಕಂಡು ಬಂದ್ರೆ ಇದಕ್ಕೆ ನಾವು ಈವ್ನಿಂಗ್ ಸ್ಟಾರ್ ಅಂತ ಹೇಳಿ ಕರಿತೀವಿ. ಅದೇ ಇದೇ ಪ್ಯಾಟರ್ನ್ ನಾ ಇಲ್ಲಿ ಉಲ್ಟಾ ಮಾಡಿದ್ದೇನೆ ನೋಡಿ. ಈಗ ಇದು ಡೌನ್ ಟ್ರೆಂಡ್ ನಡೆದಿದೆ. ಇಲ್ಲಿ ಡೌನ್ ಟ್ರೆಂಡ್ ನಡೆದಾಗ ಇದು ಚಾರ್ಟ್ ನಲ್ಲಿ ಈಗ ಕೆಳಗಡೆ ಬಂದಾಗ ಈ ತರ ಇದನ್ನ ಡೌನ್ ಟ್ರೆಂಡ್ ನಡೆದಾಗ ಈ ತರ ಒಂದು ಡೋಜಿ ಇಲ್ಲಿ ಕಾಣಿಸ್ಕೊಳ್ತು ಅಂದ್ರ ಫಾರ್ಮ್ ಆಯ್ತು ಅಂದ್ರ ಅವಾಗ ಏನಾಗ್ತದ ಮಾರ್ಕೆಟ್ ಡೌನ್ ಟ್ರೆಂಡ್ ಇದ್ದಿದ್ದು ಅಪ್ ಟ್ರೆಂಡ್ ನಲ್ಲಿ ಚೇಂಜ್ ಆಗ್ಬಿಡ್ತದೆ. ಅದಕ್ಕಾಗಿ ಇದನ್ನ ನಾವು ಮಾರ್ನಿಂಗ್ ಸ್ಟಾರ್ ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಈಗ ಇಲ್ಲಿ ನೋಡ್ರಿ ಇದನ್ನ ನಾವು ಇದ್ರದ್ದು ಓಪನ್ ಕ್ಲೋಸ್ ಎರಡು ಕೂಡ ಇಲ್ಲಿಯೇ ಆಗಿರ್ತದೆ. ಇದರದ್ದು ಓಪನ್ ಕ್ಲೋಸ್ ಇದ್ರದ್ದು ಹೈ ಇದು ಲೋ ಇದು ಹೈ ಇದು ಲೋ ಇಲ್ಲಿ ಓಪನ್ ಕ್ಲೋಸ್ ಇಲ್ಲಿ ಆಗಿರುತ್ತದೆ. ಹೀಗೆ ಇದೇನು ಮಾರ್ಕೆಟ್ ನಲ್ಲಿ ಕ್ಯಾಂಡಲ್ ಬಂತಂದ್ರೆ ಈಗ ಯಾವ ಟ್ರೆಂಡ್ ಇದೆಯಲ್ಲ ಆ ಟ್ರೆಂಡ್ ಉಲ್ಟಾ ಆಗ್ಬಿಡ್ತದೆ. ಅಪ್ ಟ್ರೆಂಡ್ ಇದ್ರೆ ಡೌನ್ ಟ್ರೆಂಡ್ ಆಗ್ತದೆ ಮತ್ತೆ ಈ ತರ ಡೌನ್ ಟ್ರೆಂಡ್ ನಲ್ಲಿ ಇದ್ರೆ ಇದು ಅಪ್ ಟ್ರೆಂಡ್ ಆಗಿ ಚೇಂಜ್ ಆಗ್ತದೆ. ಅದಕ್ಕೆ ಟ್ರೆಂಡ್ ರಿವರ್ಸಲ್ ಟ್ರೆಂಡ್ ಅನ್ನೇ ರಿವರ್ಸ್ ಆಗಿ ಮಾಡ್ಬಿಡ್ತದೆ ಇದು ಈ ಕ್ಯಾಂಡಲ್. ಅದಕ್ಕಾಗಿ ಇದಕ್ಕೆ ಡೋಜಿ ಅಂತ ಹೇಳ್ತೇವಿ ಅಥವಾ ಟ್ರೆಂಡ್ ರಿವರ್ಸಲ್ ಕ್ಯಾಂಡಲ್ ಅಂತ ಹೇಳಿ ಕೂಡ ನಾವು ಹೇಳ್ತೀವಿ. ಈಗ ಹಾಗೆ ನಾ ಇದನ್ನ ನಿಮ್ಗೆ ಚಾರ್ಟ್ ಪ್ಯಾಟರ್ನ್ ನಲ್ಲಿ ಈಗ ತೋರಿಸ್ತೀನಿ. ಈಗ ಇದು ಟಾಟಾ ಕಮ್ಯುನಿಕೇಶನ್ ಚಾರ್ಟ್ ಅನ್ನ ನಾನು ಓಪನ್ ಮಾಡಿದ್ದೀನಿ. ಈಗ ಇಲ್ಲಿ ನಿಮ್ಗೆ ನೋಡ್ಬೋದು ನೀವು ಇಲ್ಲಿ ಆಗಿದೆ ನೋಡಿ ಗ್ರೀನ್ ಕಲರ್ ನಲ್ಲಿ. ಈಗ ಇಲ್ಲಿ ಇದು ಡೌನ್ ಟ್ರೆಂಡ್ ನಲ್ಲಿ ಈ ತರ ಒಂದು ಟ್ರೆಂಡ್ ರಿವರ್ಸಲ್ ಕ್ಯಾಂಡಲ್ ಫಾರ್ಮ್ ಆದಾಗ ಈ ತರ ಮಾರ್ಕೆಟ್ ಏರ್ಕೋತ ಹೋಗಿದೆ. ಈಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಡೌನ್ ಟ್ರೆಂಡ್ ನಲ್ಲಿ ಮಾರ್ಕೆಟ್ ಇದ್ದಾಗ ಈ ತರ ಇದು ಕ್ಯಾಂಡಲ್ ಫಾರ್ಮ್ ಆದ್ರೆ ಈ ತರ ಮಾರ್ಕೆಟ್ ಏರ್ಕೋತ ಹೋಗಿದೆ. ಮತ್ತು ಇಲ್ಲಿ ನೋಡಿ ಇಲ್ಲಿ ಡೌನ್ ಟ್ರೆಂಡ್ ಇದೆ. ಇಲ್ಲಿ ಈ ತರ ಇಲ್ಲಿ ಎರಡು ಫಾರ್ಮ್ ಆಗಿದೆ. ಆಮೇಲೆ ಮಾರ್ಕೆಟ್ ಈ ತರ ಏರ್ಕೋತ ಹೋಗಿದೆ. ಈ ತರ ಇದು ಈ ಕ್ಯಾಂಡಲ್ ಕೆಲಸವನ್ನು ಮಾಡ್ತದೆ. ಮತ್ತು ನಿಮ್ಗೆ ತೋರಿಸ್ತೀನಿ ಈಗ ನಾನು ಒಂದೆರಡು ಕ್ಯಾಂಡಲ್ ಎಕ್ಸಾಂಪಲ್. ಈಗ ನೋಡ್ರಿ ಭಾಳ ಕಡೆ ಈ ಕ್ಯಾಂಡಲ್ ಟ್ರೆಂಡ್ ರಿವರ್ಸಲ್ ಕ್ಯಾಂಡಲ್ ಬಂದಿದೆ. ಇಲ್ಲಿ ನೋಡ್ರಿ ಇದು ಸ್ವಲ್ಪ ಡೌನ್ ಟ್ರೆಂಡ್ ಇದ್ದಾಗ ಈ ತರ ಏನಿದೆ ಇಲ್ಲಿ ಒಂದು ಕಾಣಿಸ್ತಾ ಇದೆಯಲ್ಲ, ಈ ತರ ಇಲ್ಲೊಂದು ಫಾರ್ಮ್ ಆಗಿದೆ ನೋಡಿ. ಎಷ್ಟು ಸಣ್ಣದಾದ ಬಾಡಿಯನ್ನು ಹೊಂದಿದೆ ನೋಡ್ರಿ. ಇದು ಈ ತರ ಇದ್ರದ್ದು ಹೈ ಕ್ಲೋಸ್ ಇದ್ರದ್ದು ಬಾಡಿ ಇಲ್ಲಾಗಿದೆ. ಈ ತರ ಡೌನ್ ಟ್ರೆಂಡ್ ನಲ್ಲಿ ಇದು ಆದಾಗ ಟ್ರೆಂಡ್ ಅನ್ನೇ ಈ ತರ ರಿವರ್ಸ್ ಮಾಡಿಬಿಡುತ್ತದೆ ಈ ಕ್ಯಾಂಡಲ್. ಅದಕ್ಕಾಗಿ ಇದನ್ನ ಟ್ರೆಂಡ್ ರಿವರ್ಸಲ್ ಕ್ಯಾಂಡಲ್ ಅಂತ ಹೇಳಿ ನಾವು ಹೇಳ್ತೀವಿ. ಈ ತರ ಇದನ್ನ ನಾವು ಟ್ರೆಂಡ್ ರಿವರ್ಸಲ್ ಕ್ಯಾಂಡಲ್ ಅಂತ ಹೇಳ್ತೀವಿ. ಈ ಕ್ಯಾಂಡಲ್ ಬಗ್ಗೆ ನಿಮ್ಗೆ
ನಾ ಹೇಳೋದು ಮೆಥಡ್ ಗೊತ್ತಾಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಹೀಗೆ ನಾನು ಕನ್ನಡದಲ್ಲಿ ನಿಮ್ಗೆಲ್ಲರಿಗೆ ತಿಳಿಸಲು ಈ ತರ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಒಂದು ಟ್ರೆಂಡು ಅಥವಾ ವಿಡಿಯೋ ಆ ಥರ ನಾ ತಗೊಂಡು ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.